ನೋಡಿ ಗಾಯ್ಸ್, ಇಲ್ಲಿ ಕೈಲಾಸಗಿರಿ ಬೆಟ್ಟಕ್ಕೆ ಎಲ್ಲರೂ ಬರ್ತೀರಾ. ಕೈಲಾಸಗಿರಿ ಬೆಟ್ಟಕ್ಕೆ ಬಂದರು ಇಲ್ಲೊಂದು ಆಫ್ ರೋಡ್ದು ಒಂದು ಮಸ್ತಾಗಿರೋಂಥ ಜಾಗ ಇದೆ. ಅದೇ ಇಲ್ಲಿ ಒಂದು ಟೆಂಪಲ್ ಸಿಗುತ್ತೆ, ಅದು ಬೆಟ್ಟದ ಮೇಲಿದೆ. ಅದೇ ದುಷ್ಟ ಸಂಹಾರ ವೀರ ಆಂಜನೇಯ ಅಂತ ಹೇಳಿ. ಅಲ್ಲಿಗೆ ಯಾರಾದರೂ ಒಂದ್ಸಲಿ ಈ ಜಾಗಕ್ಕೆ ಬನ್ನಿ. ಇದು ಆಫ್ ರೋಡ್ ಯಾವ ಥರ ಇರುತ್ತೆ ಅಂದರೆ, ನಾನು ಹೇಳೋದಿಲ್ಲ, ಒಂದ್ಸಲಿ ಬಂದು ಆಫ್ ರೋಡ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಅದು ಯಾವ ಥರ ಇರುತ್ತೆ ಅಂದರೆ, ನೀವು ಇಲ್ಲಿ ಸುತ್ತಮುತ್ತ ಹತ್ತಿರದಲ್ಲಿ ಒಂದು ಆಫ್ ರೋಡ್ ಅಂತ ಹುಡುಕಿದ್ರೆ ಇದು ಮಾತ್ರ ಮಸ್ತಾಗಿರುತ್ತೆ. ಸ್ವಲ್ಪ ಕ್ಯಾಮ್ರಾ ನಮ್ಮ ಹುಡುಗನಿಗೆ ವಿಡಿಯೋ ಮಾಡೋದಕ್ಕೆ ಬಂದಿಲ್ಲ, ಅದರಿಂದ ಸ್ವಲ್ಪ ಕ್ಯಾಮ್ರಾದಲ್ಲಿ ಆಫ್ ರೋಡ್ ಅಷ್ಟು ಮಸ್ತಾಗಿ ಕಾಣಲ್ಲ. ಒಂದ್ಸಲಿ ಇಲ್ಲಿಗೆ ಬಂದು ನೋಡಿ, ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಯಾವ ಲೆವೆಲ್ ಆಗಿರುತ್ತೆ ಅಂದರೆ ನಾನು ಹೇಳೋದೇ ಬೇಡ, ಆ ಥರ ಇರುತ್ತೆ. ಒಂದ್ಸಲಿನೇ ಬಂದು ನೋಡಿ ಯಾವ ಥರ ಇರುತ್ತೆ ಆಫ್ ರೋಡ್ ಅಂತ. ಮತ್ತು ಆಫ್ ರೋಡ್ ಮಾಡ್ತಾ ರೈಟ್ ಸೈಡಲ್ಲಿ ನೀವು ವ್ಯೂ ನೋಡ್ಬೋದು. ಯಾವ ಥರ ಇರುತ್ತೆ ವ್ಯೂ ಅಂದರೆ, ಇಲ್ಲಿ ನೋಡಿ ಯಾವ ಥರ ವ್ಯೂ ಕಾಣ್ತಿದೆ ಅಂತ ನಿಮಗೆ ಒಂದು ಸೆಕೆಂಡ್ ಫುಲ್ಲು ಇಂಪ್ರೆಸ್ ಆಗಿಬಿಡ್ತೀರ, ಆ ಥರ ವ್ಯೂ ಕಾಣುತ್ತೆ ನೋಡಿ ಗೈಸ್. ಆದರೆ ಈ ವ್ಯೂ ಪಾಯಿಂಟ್ ನೋಡೋದಕ್ಕೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಹೊತ್ತು ಒಂದು 10 ಗಂಟೆ ಮೇಲೆ ಮಾತ್ರ ಬರೋದಕ್ಕೆ ಹೋಗ್ಬಿಡಿ. ಏನೇ ಆದರೂ ಒಂದು ಮಾರ್ನಿಂಗ್ ಒಂದು 6 o'clock ಒಳಗಡೆ 6:30 ಆ ಟೈಮಲ್ಲಿ ಬನ್ನಿ. ವ್ಯೂ ಮಾತ್ರ ಮಸ್ತಾಗಿ ವ್ಯೂ ಕಾಣ್ಬೋದು. ಯಾವ ಥರ ಇರುತ್ತೆ ಅಂತೇಳಿ ನೀವೇ ನೋಡಿ ಬನ್ನಿ. ಮತ್ತು ಮೇಲ್ ಟೆಂಪಲ್ ಎಲ್ಲ ಯಾವ ಥರ ಇದೆ ಅಂತೇಳಿ ಒಂದೊಂದಾಗಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಒಂದು ಲೈಕ್, ಒಂದು ಫಾಲೋ ಮಾಡ್ಕೊಳ್ಳಿ ಗೈಸ್. ಬೆಟ್ಟದ ಮೇಲೆ ಈ ಥರ ಎಲ್ಲ ಅನುಕೂಲ ಇವೆಲ್ಲ ಇದೆ ಅಂತೇಳಿ ನನಗಂತೂ ಗೊತ್ತಿರಲಿಲ್ಲ. ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ಹಲೋ ಗಾಯ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬೆಟ್ಟದ ಮೇಲೆಲ್ಲ ಯಾವ ಥರ ಇದೆ ಅಂತೇಳಿ, ಏನೇನಿದೆ ಅಂತೇಳಿ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ ಗಾಯ್ಸ್, ಇದು ಬೆಟ್ಟದ ಮೇಲಿಂದ ಈ ಥರ ಎಲ್ಲ ಕಾಣುತ್ತೆ, ಮೇಲಿಂದಲೇ ಈ ಥರ ಎಲ್ಲ ಕಾಣುತ್ತೆ. ಮತ್ತು ಇಲ್ಲಿ ನೋಡಿ ಆಂಜನೇಯ ಟೆಂಪಲ್ ಇದೆ ಅಂತ ಹೇಳಿದ್ನಲ್ಲ, ಆಂಜನೇಯ ಟೆಂಪಲ್ ತೋರಿಸ್ತೀನಿ ಬನ್ನಿ. ಆಂಜನೇಯ ಒಳಗಡೆ ಟೆಂಪಲಲ್ಲಿ ನೋಡಿ ಈ ಥರ ಆಂಜನೇಯ ಟೆಂಪಲಲ್ಲೆಲ್ಲ ಈ ಥರ ಎಲ್ಲ ಇದೆ. ಮತ್ತು ಹೊರಗಡೆ ಬಂದು ನೋಡಿದರೆ ನಮ್ಮ ರಾಮಾಯಣವನ್ನು ಬರೆದಂಥ ವಾಲ್ಮೀಕಿದು ಮತ್ತು ರಾಮಂದು ಮತ್ತು ಆಂಜನೇಯಂದು ವಿಗ್ರಹನ ಎಷ್ಟು ಅದ್ಭುತವಾಗಿ ಮಾಡಿಸಿದ್ದಾರೆ. ಅದೆಲ್ಲ ಆದಮೇಲೆ ನೋಡಿ ಸೈಡಲ್ಲಿ ಚಿಕ್ಕದಾಗಿ ಏನಾದರೂ ಸ್ನ್ಯಾಕ್ಸ್ಗೆಲ್ಲ ಬೈ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಅಂಗಡಿನೂ ಇದೆ. ಮತ್ತು ಅದಾದಮೇಲೆ ಪ್ರತಿದಿನ ಬರೋಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯನೂ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆನೂ ಇರುತ್ತೆ. ನೋಡಿ ಗೈಸ್, ಇಲ್ಲಿ ಬಂದಿರೋಂಥ ಜನಕ್ಕೆ ಉಪಯೋಗ ಆಗಲಿ ಅಂತ ಸ್ನಾನದ ಕೊಠಡಿಗಳು ಮತ್ತು ಶೌಚಾಲಯಗಳನ್ನು ಕಟ್ಟಿಸಿದ್ದಾರೆ. ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಎಲ್ಲರಿಗೂ ಸಪ್ರೇಟ್ ಆಗಿದೆ. ಮತ್ತು ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಇಲ್ಲಿ ನೋಡಿ ಗಾಯ್ಸ್, ಬಂದಿರೋಂಥ ಜನರು ಯಾವುದೇ ಪ್ಲಾಸ್ಟಿಕ್ಕನ್ನು ಇತ್ಯಾದಿ ತಂದು ಇಲ್ಲಿ ಯಾವುದು ಇಷ್ಟು ಪವಿತ್ರವಾಗಿರೋಂಥ ಜಾಗನ ಯಾರೂ ಗಲೀಜು ಮಾಡಬೇಡಿ. ಇದು ನಮ್ಮ ಹಿಂದೂಗಳ ದೇವಸ್ಥಾನಗಳ ಅದರಿಂದ. ಸೊ ಎಲ್ಲರೂ ನೀಟಾಗಿ ಚೆನ್ನಾಗಿ ಇಟ್ಕೊಳ್ಳೋಣ ಅಂತೇಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.